ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಪೋಪ್ 23ನೇ ಜಾನ್ ಅವರ ಬಗ್ಗೆ. ಹೌದು, ಅವರನ್ನ ತುಂಬಾ ಜನ ಒಳ್ಳೆಯ ಪೋಪ್ ಅಂತ ಪ್ರೀತಿಯಿಂದ ಕರೀತಾರೆ. ನಿಜ. 20ನೇ ಶತಮಾನದ ಮೇಲೆ ಒಂದು ದೊಡ್ಡ ಪ್ರಭಾವ ಬೀರಿದ ವ್ಯಕ್ತಿಯವರು. ಅವರ ಜೀವನ, ಅವರ ಕೆಲಸಗಳು, ಆಮೇಲೆ ಚರ್ಚ್ ಮತ್ತೆ ಇಡೀ ಜಗತ್ತಿನ ಮೇಲೆ ಅವರ ಪರಿಣಾಮ ಹೇಗಿತ್ತು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಖಂಡಿತ. ಇವತ್ತಿನ ನಮ್ಮ ಮಾತುಕತೆಗೆ ಆಧಾರವಾದಿ ಅವ್ರ ಬಗ್ಗೆ ಬಂದಿರೋ ಜೀವನ ಚರಿತ್ರೆಗಳು, ಆಮೇಲೆ ಫ್ರಾನ್ಸಿಸ್ಕನ್ ಮೀಡಿಯಾ, ಮೈ ಕ್ಯಾಥಲಿಕ್ ಲೈಫ್ ಇಂಥ ಕೆಲವು ಕಡೆಗಳಿಂದ ಮಾಹಿತಿ ತಗೊಂಡಿದೀವಿ. ನಮ್ಮ ಗುರಿ ಏನಂದ್ರೆ ಅವರ ಆ ಸರಳತೆ ಇದೆಯಲ್ಲ, ಅದರ ಹಿಂದಿದ್ದ ಆಳವಾದ ಯೋಚನೆಗಳು, ಅವರ ರಾಜತಾಂತ್ರಿಕ ಚಾಣಾಕ್ಷತನ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು. ಮತ್ತೆ ಮುಖ್ಯವಾಗಿ 2ನೇ ವ್ಯಾಟಿಕನ್ ಸಮ್ಮೇಳನ ಅಂತ ಒಂದು ಐತಿಹಾಸಿಕ ಸಭೆ ಕರೆದಲ್ವಾ, ಅದರಲ್ಲಿ ಅವರ ಪಾತ್ರ ಎಂಥದ್ದು ಅಂತ ತಿಳಿಯೋಣ. ಆ ಮಾತು ತುಂಬಾ ಪ್ರಸಿದ್ಧವಾಗಿದೆ ನೋಡಿ. ಚರ್ಚ್ನ ಕಿಟಕಿಗಳನ್ನು ತೆರೆಯಿರಿ, ಹೊಸ ಗಾಳಿ ಬರಲಿ ಅಂತ. ಹೌದು, ಅದು ಅವರ ಮನಸ್ಥಿತಿಯನ್ನು ಹೇಳುತ್ತೆ. ಸೊ ಈ ಮಾತಿನ ಹಿನ್ನೆಲೆ ಏನು, ಅವರ ಪೂರ್ತಿ ಕಥೆ ಏನು ಅಂತ ನೋಡೋಣ. ಆರಂಭದಿಂದ ಶುರು ಮಾಡೋಣ. ಅವರ ಮೂಲ ಹೆಸರು ಆಂಜೆಲೋ ಗುಯಿಸೆಪೆ ರೋಂಕಾಲಿ. ಖಂಡಿತ. ಅವರ ಆರಂಭ ಹೇಗ್ ಹೇಳೋದು, ತುಂಬಾ ಸಾಮಾನ್ಯ. ಉತ್ತರ ಇಟಲಿಯ ಬೆರ್ಗಾಮೋ ಹತ್ರ ಸೊಟ್ಟೋ ಇಲ್ ಮೊಂಟೆ ಅನ್ನೋ ಪುಟ್ಟ ಹಳ್ಳಿ, ಒಂದು ರೈತ ಕುಟುಂಬ. ಹೌದಾ? ಹೌದು. ಮನೆಯಲ್ಲಿ 13 ಜನ ಮಕ್ಕಳು. ಇವರೇ ಮೊದಲನೇವರು. ಓ, 13 ಮಕ್ಕಳ? ಹೌದು. ಆದ್ರೆ ತಮ್ಮ ಆ ಹಳ್ಳಿಯ ಬೇರುಗಳ ಬಗ್ಗೆ ಅವರಿಗೆ ಯಾವಾಗ್ಲೂ ಹೆಮ್ಮೆ ಇತ್ತು. ಚಿಕ್ಕಂದಿಂದಲೇ ತುಂಬಾ ಸರಳ, ನೇರ ಮಾತು ಅವರದು. ಅವರ ಧಾರ್ಮಿಕ ಜೀವನದ ಅಡಿಪಾಯ ಕೂಡ ಬೇಗನೆ ಶುರುವಾಯಿತು ಅಲ್ವಾ? 8 ವರ್ಷಕ್ಕೆ ದೃಢೀಕರಣ ಸಂಸ್ಕಾರ, ಆಮೇಲೆ ಮೊದಲ ಪವಿತ್ರ ಪರಮಪ್ರಸಾದ ಸ್ವೀಕಾರ. 11ನೇ ವಯಸ್ಸಿಗೆ ಸೆಮಿನರಿಗೆ ಸೇರ್ಕೊಂಡ್ರು, ಧರ್ಮಗುರು ಆಗ್ಬೇಕು ಅಂತ. ಅಷ್ಟೇ ಅಲ್ಲ, ಅವರು ಸೆಕ್ಯುಲರ್ ಫ್ರಾನ್ಸಿಸ್ಕನ್ ಆರ್ಡರ್ ಅಂತ ಒಂದು ಗುಂಪಿನ ಸದಸ್ಯರು ಆಗಿದ್ರು ಅಂತ ಕೇಳಿದ್ದೆ. ಹೌದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ 14ನೇ ವಯಸ್ಸಿಂದನೇ ಡೈರಿ ಬರೆಯೋ ಅಭ್ಯಾಸ ಶುರು ಮಾಡಿದ್ರು. ಓ. ಜೀವನ ಪೂರ್ತಿ ಅದನ್ನ ಮುಂದುವರೆಸಿದ್ರು. ಅದರಲ್ಲಿ ಅವರ ಆಲೋಚನೆಗಳು, ಅವರ ನಂಬಿಕೆ ಎಲ್ಲ ಕಾಣುತ್ತೆ. ಉದಾಹರಣೆಗೆ 18ನೇ ವಯಸ್ಸಲ್ಲಿ ಬರ್ದಿದ್ದು, ದೇವ್ರೇ, ನೀನು ನನ್ನ ಒಡೆಯ, ನಾನು ನಿನ್ನ ಸೃಷ್ಟಿ, ನಿನ್ನ ಸಹಾಯ ಇಲ್ಲದೆ ನಾನೇನೂ ಅಲ್ಲ ಅಂತ. ದೇವರ ಮೇಲಿನ ಅವಲಂಬನೆ ಸ್ಪಷ್ಟವಾಗಿ ಕಾಣುತ್ತೆ. ಹೌದು. ಚಿಕ್ಕ ವಯಸ್ಸಲ್ಲೇ ಆ ಒಂದು ತಿಳುವಳಿಕೆ ಇತ್ತು. ಆಮೇಲೆ ಅವರ ಓದು, ರೋಮ್ನಲ್ಲಿ ಓದೋಕೆ ಸ್ಕಾಲರ್ಶಿಪ್ ಸಿಕ್ಕಿತ್ತಾ? ಹೌದು. ರೋಮ್ನ ಅಪೊಲಿನಾರಿಸ್ ಸೆಮಿನರಿಯಲ್ಲಿ ದೇವತಾಶಾಸ್ತ್ರ ಅಂದ್ರೆ ಥಿಯಾಲಜಿ ಓದೋಕೆ ಸ್ಕಾಲರ್ಶಿಪ್ ಸಿಕ್ತು. ಆದ್ರೆ ಅದಕ್ಕೂ ಮುಂಚೆ 1 ವರ್ಷ ಸೈನ್ಯದಲ್ಲಿ ಸೇವೆ ಸಲ್ಲಿಸಬೇಕಾಯ್ತು. ಓ, ಹಾಗಾ? ಯಾಕೆ? ಅವರ ತಮ್ಮನ ಬದಲಿಗೆ. ಆಮೇಲೆ ವಾಪಸ್ ಬಂದು ಡಾಕ್ಟರೇಟ್ ಮುಗಿಸಿ 1904ರಲ್ಲಿ ಧರ್ಮಗುರು ಈಕ್ಷೆ ಆಯ್ತು. ಪಾದ್ರಿ ಆದ್ರು. ಪಾದ್ರಿ ಆಮೇಲೆ ಕ್ಯಾನನ್ ಲಾ ಅಂದ್ರೆ ಚರ್ಚ್ನ ಕಾನೂನುಗಳನ್ನು ಓದಿದ್ರು ಅಲ್ವಾ? ಹೌದು, ಅದನ್ನೂ ಅಧ್ಯಯನ ಮಾಡಿದ್ರು. ಪಾದ್ರಿ ಆದ್ಮೇಲೆ ಅವರ ಮೊದಲನೇ ಕೆಲಸಗಳು ಹೇಗಿದ್ದು? ಬರ್ಗಾಮೋದಲ್ಲೇನಾ? ಹೌದು. ಮೊದಲು ಬೆರ್ಗಾಮೋ ಬಿಷಪ್ಗೆ ಸೆಕ್ರೆಟರಿ ಆಗಿದ್ರು. ಜೊತೆಗೆ ಸೆಮಿನರಿಯಲ್ಲಿ ಚರ್ಚ್ ಹಿಸ್ಟ್ರಿ, ಪ್ಯಾಟ್ರಾಲಜಿ ಎಲ್ಲ ಪಾಠ ಹೇಳ್ಕೊಡ್ತಾ ಇದ್ರು. ಬೇರೆ ಬೇರೆ ಜವಾಬ್ದಾರಿಗಳು. ಹೌದು. ಅಲ್ಲಿನ ಡಯಾಸಿಸಿನ್ ಪೇಪರಿಗೆ ಎಡಿಟರ್ ಕೂಡ ಆಗಿದ್ರು. ಧಾರ್ಮಿಕ ಯಾತ್ರೆಗಳಿಗೆ ಸಹಾಯ ಮಾಡೋದು, ಸೋಷಿಯಲ್ ವರ್ಕ್, ಆಮೇಲೆ 1910ರಲ್ಲಿ ಕ್ಯಾಥಲಿಕ್ ಆಕ್ಷನ್ ಅಂತ ಒಂದು ಮೂವ್ಮೆಂಟ್ ಇತ್ತಲ್ಲ, ಅದರ ಪಾದ್ರಿಯಾಗಿಯೂ ಕೆಲಸ ಮಾಡಿದ್ರು. 10 ವರ್ಷ ಪಾದ್ರಿಯಾಗಿ ಸೇವೆ ಮಾಡಿದ್ಮೇಲೆ ಅವರ ಡೈರಿಲ್ ಬರೆದ ಮಾತು, ನಾನು ನನಗಾಗಿ ಅಲ್ಲ, ನನ್ನ ಒಡೆಯನಿಗಾಗಿ ಇದ್ದೀನಿ. ಇದು ಅವರ ಜೀವನದ ದಿಕ್ಕನ್ನೇ ತೋರಿಸುತ್ತಲ್ವಾ? ಖಂಡಿತ. ಆ ಸಮರ್ಪಣಾ ಭಾವನೆ ಅವರಲ್ಲಿ ಗಟ್ಟಿಯಾಗಿತ್ತು. ಆಮೇಲೆ ಇನ್ನೊಂದು ದೊಡ್ಡ ಘಟ್ಟ ಬಂತವರ ಜೀವನದಲ್ಲಿ. ಮೊದಲನೇ ಮಹಾಯುದ್ಧ. ಹೌದು. ಇಟಾಲಿಯನ್ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ರು. ಮೊದಲು ಸ್ಟ್ರೆಚರ್ ಬೇರರ್ ಆಗಿ, ಅಂದ್ರೆ ಗಾಯಗೊಂಡವರನ್ನ ಹೊತ್ತು ತರೋದು. ಹೌದು. ಆಮೇಲೆ ಸೈನಿಕರಿಗೆ ಧೈರ್ಯ ತುಂಬೋ ಚಾಪ್ಲಿನ್ ಆಗಿ. ಯುದ್ಧದ ಕರಾಳ ಮುಖವನ್ನು ಅವರು ಹತ್ತಿರದಿಂದ ನೋಡಿದ್ರು. ಈ ಅನುಭವ ಅವರನ್ನ ಇನ್ನಷ್ಟು ಗಟ್ಟಿಗೊಳಿಸಿರ್ಬೇಕು. ಯುದ್ಧದ ನಂತರ 1921ರಲ್ಲಿ ರೋಮ್ಗೆ ಕರೆ ಬಂತು ಅಲ್ವಾ? ಪೋಪ್ ಬೆನೆಡಿಕ್ಟ್ 15 ಅವರಿಂದ. ಹೌದು. ಅದು ವ್ಯಾಟಿಕನ್ನಲ್ಲಿ ಅವರ ಜವಾಬ್ದಾರಿಗಳ ಆರಂಭ. ಅಲ್ಲಿ ಸೊಸೈಟಿ ಫಾರ್ ದ ಪ್ರಾಪಗೇಷನ್ ಆಫ್ ದ ಫೇತ್ ಅಂತ ಒಂದು ಸಂಸ್ಥೆ ಇದೆಯಲ್ಲ, ಮಿಷನರಿ ಕೆಲಸಗಳದು. ಆಗ ಇಟಲಿಯಾದ್ಯಂತ ಓಡಾಡಿ ಮಿಷನರಿ ಕೆಲಸಗಳನ್ನ ಸಂಘಟಿಸಿದ್ರು. ಚರ್ಚ್ನ ಆಡಳಿತದಲ್ಲಿ ದೊಡ್ಡ ಅನುಭವ ಸಿಕ್ತು ಅವರಿಗೆ. ಇದರ ಜೊತೆ ಪಾಠ ಹೇಳೋದು ಮುಂದುವರೆಸಿದ್ರ? ಹೌದು. ಬಿಡುವು ಮಾಡಿಕೊಂಡು ರೋಮ್ನ ಸೆಮಿನರಿಯೊಂದರಲ್ಲಿ ಪೆಟ್ರಿಸ್ಟಿಕ್ಸ್ ಪಾಠ ಮಾಡ್ತಿದ್ರು. ಈ ಎಲ್ಲ ಅನುಭವಗಳಿಂದ ಅವರು ದೊಡ್ಡ ಜವಾಬ್ದಾರಿಗಳಿಗೆ ಸಿದ್ಧರಾದ್ರು. 1925ರಲ್ಲಿ ಬಿಷಪ್ ಆಗಿ ನೇಮಕಗೊಂಡ್ರು.
ಹೌದು, ಪೋಪ್ ಪಯಸ್ ಎಕ್ಸೈ ಅವರಿಂದ. ಆಗ ಅವರು ಒಂದು ಧ್ಯೇಯ ವಾಕ್ಯ ಆಯ್ಕೆ ಮಾಡ್ಕೊಂಡ್ರು: ಒಬೀಡಿಯನ್ಸಿಯಾ ಎಟ್ ಪ್ಯಾಕ್ಸ್. ಅಂದ್ರೆ ವಿಧೇಯತೆ ಮತ್ತು ಶಾಂತಿ. ಇದು ಅವರ ಜೀವನದುದ್ದಕ್ಕೂ ಅವರನ್ನ ನಡೆಸಿತು ಅಂತಾರೆ. ನಿಜಕ್ಕೂ ಅದು ಅವರ ಮುಂದಿನ ಎಲ್ಲಾ ಕೆಲಸಗಳಿಗೆ, ವಿಶೇಷವಾಗಿ ರಾಜತಾಂತ್ರಿಕ ಕೆಲಸಗಳಿಗೆ ದಾರಿದೀಪ ಆಯಿತು. ಬಿಷಪ್ ಆದ ತಕ್ಷಣವೇ ಅವರನ್ನ ಬಲ್ಗೇರಿಯಾಕ್ಕೆ ಕಳಿಸಿದ್ರು, ಅಪೋಸ್ಟಾಲಿಕ್ ವಿಸಿಟರ್ ಆಗಿ. ಅಂದ್ರೆ ಪೋಪ್ ಅವರ ವಿಶೇಷ ಪ್ರತಿನಿಧಿ. ಹೌದು. ಆಮೇಲೆ ಟರ್ಕಿ ಮತ್ತೆ ಗ್ರೀಸ್ಗೆ ಅಪೋಸ್ಟಾಲಿಕ್ ಡೆಲಿಗೇಟ್ ಆಗಿ ಹೋದ್ರು. ಕೊನೆಗೆ 1944ರಿಂದ 1953ರವರೆಗೆ ತುಂಬಾ ಕಷ್ಟದ ಸಮಯ ಅದು. ಫ್ರಾನ್ಸ್ಗೆ ಅಪೋಸ್ಟಾಲಿಕ್ ನನ್ಸಿಯೋ ಆಗಿದ್ರು. ನನ್ಸಿಯೋ ಅಂದ್ರೆ ಪೋಪ್ ಅವರ ರಾಯಭಾರಿ. ಇದು ದೊಡ್ಡ ರಾಜತಾಂತ್ರಿಕ ಹುದ್ದೆ. ಹೌದು, ತುಂಬಾ ಮುಖ್ಯವಾದದ್ದು. ಈ ರಾಜತಾಂತ್ರಿಕ ಪಾತ್ರಗಳಲ್ಲಿ ಅವರ ಶೈಲಿ ಹೇಗಿತ್ತು? ಅವರೇಗ್ ಕೆಲಸ ಮಾಡ್ತಿದ್ರು? ಅವರ ದಾರಿ ಯಾವಾಗ್ಲೂ ಮಾತುಕತೆಯದ್ದೇ. ಬೇರೆಯವರು ಯುದ್ಧ, ಸಂಘರ್ಷ ಅಂತಿದ್ದಾಗ ಬಿಷಪ್ ರೋಂಕಾಲಿ ಸಂಧಾನ ಮಾತುಕತೆಯಿಂದ ಸಮಸ್ಯೆ ಬಗೆಹರಿಸೋಕೆ ನೋಡ್ತಿದ್ರು. ಮುಸ್ಲಿಂ ನಾಯಕರ ಜೊತೆ, ಆರ್ಥೋಡಾಕ್ಸ್ ಚರ್ಚ್ನ ನಾಯಕರ ಜೊತೆ ಎಲ್ಲ ಸಂವಾದ ಮಾಡಿದ್ರು ಅಂತ ಓದಿದ್ದೀನಿ. ಹೌದು, ಸಂಬಂಧಗಳನ್ನ ಬೆಸೆಯೋದ್ರಲ್ಲೇ ಅವರಿಗೆ ನಂಬಿಕೆ ಇತ್ತು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಟರ್ಕಿಯಲ್ಲಿದ್ದಾಗ ಅವರು ಮಾಡಿದ ಒಂದು ಕೆಲಸ, ಅದ್ರ ಬಗ್ಗೆ ಹೇಳಲೇಬೇಕು. ಯಹೂದಿಗಳನ್ನ ಹತ್ಯಾಕಾಂಡದಿಂದ ರಕ್ಷಿಸಿದ್ದು. ಹೌದು, ಅದು ನಿಜಕ್ಕೂ ಅಸಾಧಾರಣ ಧೈರ್ಯದ ಕೆಲಸ. ಸುಮಾರು 24,000 ಯಹೂದಿಗಳನ್ನ ಕಾಪಾಡಿದ್ರು ಅಂತ ಅಂದಾಜಿದೆ. 24,000 ಹೇಗ್ ಸಾಧ್ಯವಾಯ್ತದು? ಆಗಿನ ಜರ್ಮನ್ ರಾಯಭಾರಿ ಫ್ರಾನ್ಸ್ ವಾನ್ ಪ್ಯಾಪೆನ್ ಅವರ ಸಹಾಯದಿಂದ ಅಂತ ಹೇಳ್ತಾರೆ. ಅಂದ್ರೆ ನಕಲಿ ಬ್ಯಾಪ್ಟಿಸಮ್ ಸರ್ಟಿಫಿಕೇಟ್ಗಳು ಕೊಡೋದು, ವೀಸಾಗಳು ಸಿಗೋ ಹಾಗೆ ಮಾಡೋದು, ಹೀಗೆ ಮಾಡಿ ಅವರನ್ನ ಪ್ಯಾಲೆಸ್ತೈನ್ಗೆ ಕಳಿಸೋಕೆ ಸಹಾಯ ಮಾಡಿದ್ರು. ಓ, ಆ ಪರಿಸ್ಥಿತಿಯಲ್ಲಿ ಇಂಥ ರಿಸ್ಕ್ ತಗೊಂಡಿದ್ದು ದೊಡ್ಡ ವಿಷಯ. ಖಂಡಿತ. ಇದಕ್ಕಾಗಿಯೇ ಇಸ್ರಾಯೇಲ್ ಸರ್ಕಾರ 2011ರಲ್ಲಿ ಅವರಿಗೆ ಮರಣೋತ್ತರವಾಗಿ ರಾಷ್ಟ್ರಗಳ ನಡುವಿನ ನೀತಿವಂತ ಅನ್ನೋ ಗೌರವ ಕೊಟ್ಟು. ಅದು ಸರಿಯಾದ ಗೌರವ. ಯುದ್ಧದ ನಂತರ ಫ್ರಾನ್ಸ್ನಲ್ಲಿದ್ದಾಗ್ಲೂ ಅವರ ಸೇವೆ ಮುಂದುವರಿಯಿತು ಅಲ್ವಾ? ಹೌದು, ಯುದ್ಧ ಕೈದಿಗಳ ಬಿಡುಗಡೆಗೆ ಸಹಾಯ ಮಾಡಿದ್ರು. ಫ್ರಾನ್ಸ್ನ ಪುನರ್ನಿರ್ಮಾಣದಲ್ಲಿ ಜನರ ನಂಬಿಕೆ ಮತ್ತೆ ಚಿಗುರೋ ಹಾಗೆ ಮಾಡೋದ್ರಲ್ಲಿ ಶ್ರಮಿಸಿದ್ರು. ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ಸೋ ಅವರ ಸ್ವಭಾವ ಎಲ್ರಿಗೂ ಇಷ್ಟ ಆಗಿತ್ತು. ಫ್ರಾನ್ಸ್ನಿಂದ ವಾಪಸ್ ಬಂದ್ಮೇಲೆ 1953ರಲ್ಲಿ ಅವರಿಗೆ ಕಾರ್ಡಿನಲ್ ಪದವಿ ಸಿಕ್ತು. ಹೌದು, ಕಾರ್ಡಿನಲ್ ಆಗಿ ನೇಮಿಸಿ ಅದರ ಜೊತೆ ವೆನಿಸ್ ನಗರದ ಪೆಟ್ರಿಯಾರ್ಕ್ ಆಗಿ ಕಳಿಸಿದ್ರು. ಅದು ಚರ್ಚಿನ ಒಂದು ಬಹಳ ಪ್ರತಿಷ್ಠಿತ ಸ್ಥಾನ. ಆಗ ಅವರಿಗೆ 71 ವರ್ಷ. ಬಹುಶಃ ಇನ್ನು ನನ್ನ ಕೊನೆಕಾಲ ವೆನಿಸ್ನಲ್ಲೇ ಕಳೆಯುತ್ತೀನಿ ಅಂತ ಅಂದುಕೊಂಡಿರ್ಬೋದವರು. ಹೌದು, ಅದೇ ಅವರ ಯೋಚನೆ ಆಗಿತ್ತು. ಆದ್ರೆ ವಿಧಿ ಬೇರೆ ರೀತಿ ಯೋಚಿಸಿತ್ತು. 1958ರಲ್ಲಿ ಪೋಪ್ ಪಯಸ್ 12 ತೀರ್ಕೊಂಡಾಗ ಎಲ್ಲರೂ ಆಶ್ಚರ್ಯಪಡೋ ಹಾಗೆ 77ನೇ ವಯಸ್ಸಿನಲ್ಲಿ ಕಾರ್ಡಿನಲ್ ರೊಂಕಾಲಿ ಪೋಪ್ ಆಗಿ ಆಯ್ಕೆಯಾದರು. ಹೌದು, ಅದು ಟ್ರಾನ್ಸಿಷನಲ್ ಪೋಪ್, ಅಂದ್ರೆ ಸ್ವಲ್ಪ ಕಾಲದ ಮಟ್ಟಿಗೆ ಇರ್ತಾರೆ ಅಂತ ಅಂದ್ಕೊಂಡಿದ್ದ ಆಯ್ಕೆ. ಆದ್ರೆ ಅದು ಹಾಗಿರಲಿಲ್ಲ. ಅವರು ಜಾನ್ 23 ಅಂತ ಹೆಸರಿಟ್ಕೊಂಡ್ರು. ಯಾಕೆ ಆ ಹೆಸರು? ಅವರ ತಂದೆಯ ಹೆಸರು ಜಿಯೋವಾನಿ, ಅಂದ್ರೆ ಜಾನ್, ಮತ್ತೆ ರೋಮ್ನ ಪ್ರಧಾನಾಲಯ ಸೇಂಟ್ ಜಾನ್ ಲ್ಯಾಟರನ್ನ ಪೋಷಕ ಸಂತರು ಸಂತ ಸ್ನಾನಿಕ ಯೋವಾನ್ನ ಮತ್ತೆ ಪ್ರೇಷಿತ ಸಂತ ಯೋವಾನ್ನ ಇಬ್ಬರ ಮೇಲಿನ ಗೌರವದಿಂದ. ಪೋಪ್ ಆದ ತಕ್ಷಣವೇ ಅವರು ಜನರಿಗೆ ಹತ್ತಿರವಾದ್ರು. ಅವರ ವಿನಯ, ಹಾಸ್ಯ ಪ್ರಜ್ಞೆ, ದಯೆ, ಅದಕ್ಕೆ ಒಳ್ಳೆಯ ಪೋಪ್ ಅಂತ ಹೆಸರು ಬಂತು. ಹೌದು, ಅವರು ಬರೀ ವ್ಯಾಟಿಕನ್ ಅರಮನೆಯಲ್ಲೇ ಕೂರ್ಲಿಲ್ಲ, ಆಸ್ಪತ್ರೆಗಳಿಗೆ, ಜೈಲುಗಳಿಗೆಲ್ಲ ಭೇಟಿ ಕೊಟ್ರು. ಅದು ಆಗಿನ ಕಾಲಕ್ಕೆ ದೊಡ್ಡ ಸುದ್ದಿ. ಅವರ ರಾಜತಾಂತ್ರಿಕ ಅನುಭವ ಇಲ್ಲಿಯೂ ಕಾಜೆ ಬಂತು. 1962ರ ಕ್ಯೂಬನ್ ಮಿಸೈಲ್ ಕ್ರೈಸಿಸ್. ಜಗತ್ತು ಅಣ್ವಸ್ತ್ರ ಯುದ್ಧದ ಅಂಚಿನಲ್ಲೇ ನಿಂತಿತ್ತು. ಹೌದು, ಆ ಸಮಯದಲ್ಲಿ ಶಾಂತಿಗಾಗಿ ಅವರು ಬಹಳ ಪ್ರಯತ್ನ ಪಟ್ರು. ಅಮೆರಿಕೆದ ಅಧ್ಯಕ್ಷ ಕೆನೆಡಿ ಮತ್ತು ಸೋವಿಯಟ್ ನಾಯಕ ಕ್ರುಶ್ಚೇವ್ ಇಬ್ಬರ ಜೊತೆಯೂ ಸಂಪರ್ಕದಲ್ಲಿದ್ರು. ಜಗತ್ತಿಗೆ ಶಾಂತಿಯ ಸಂದೇಶ ಕೊಟ್ರು. ಅವರು ಪೋಪ್ ಆಗಿದ್ದಿದ್ದು ಕೇವಲ 4.5 ವರ್ಷಗಳ ಕಾಲ ಅಷ್ಟೇ. ಆದರೂ 8 ಎನ್ಸೈಕ್ಲಿಕಲ್ಸ್ ಅಂದ್ರೆ ಸುತ್ತೋಲೆಗಳನ್ನು ಹೊರಳಿಸಿದರು. ಹೌದು, ಅವುಗಳಲ್ಲೇ 2 ಬಹಳ ಮುಖ್ಯವಾದವು. ಒಂದು 1961ರ ಮಾತೆರ್ ಎಟ್ ಮಜಿಸ್ಟ್ರಾ, ತಾಯಿ ಮತ್ತು ಶಿಕ್ಷಕಿ. ಹೌದು, ಆಗ ತಂತ್ರಜ್ಞಾನ ತುಂಬ ಬೆಳೀತಿತ್ತು, ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇತ್ತು. ಈ ಸಂದರ್ಭದಲ್ಲಿ ಸಮಾಜದ ಒಳಿತಿಗಾಗಿ ಚರ್ಚ್ನ ಪಾತ್ರವೇನು ಅಂತ ಇದು ಹೇಳುತ್ತೆ. ಇನ್ನೊಂದು 1963ರ ಪಾಶಮ್ ಇನ್ ತೆರಿಸ್, ಭೂವಿಯಲ್ಲಿ ಶಾಂತಿ. ಹೌದು, ಇದು ಮಾನವ ಘನತೆ, ಹಕ್ಕುಗಳು, ಶಾಂತಿ ಸ್ಥಾಪನೆಯಲ್ಲಿ ಎಲ್ಲರ ಜವಾಬ್ದಾರಿ ಬಗ್ಗೆ ಮಾತಾಡುತ್ತೆ. ಇದ ವಿಶೇಷತೆ ಅಂದ್ರೆ ಇದನ್ನ ಬರೀ ಕ್ಯಾಥಲಿಕರಿಗಲ್ಲ, ಒಳ್ಳೆಯ ಮನಸ್ಸಿರುವ ಎಲ್ಲರಿಗೋ ಅಂತ ಸಂಬೋಧಿಸಿ ಬರ್ತಿತ್ತು. ಅದು ಅವರ ವಿಶಾಲ ದೃಷ್ಟಿಯನ್ನ ತೋರಿಸ್ತಾ ಇದೆ. ಇವುಗಳ ಜೊತೆಗೆ ಬೇರೆ ಸುಧಾರಣೆಗಳು ಮಾಡಿದ್ರು ಅಲ್ವಾ? ಮಾಡಿದ್ರು.
ಕಾರ್ಡಿನಲ್ಗಳ ಸಮಿತಿಯನ್ನ ವಿಸ್ತರಿಸಿ ಅದಕ್ಕೆ ಬೇರೆ ಬೇರೆ ದೇಶಗಳವರನ್ನು ಸೇರ್ಸಿದ್ರು. ಹೆಚ್ಚು ಅಂತಾರಾಷ್ಟ್ರೀಯ ಮಾಡಿದ್ರು. ರೋಮ್ ಡಯೋಸಿಸ್ನ ಮೊದಲ ಸಿನೋಡ್ ನಡೆಸಿದ್ರು. ಕ್ಯಾನನ್ ಲಾ ಸಂಹಿತೆಯ ಪರಿಷ್ಕರಣೆ ಶುರು ಮಾಡಿದ್ರು. ಇಷ್ಟೆಲ್ಲಾ ಮಾಡಿದ್ರು, ಆದರೆ ಅವರ ಪಪಾಸಿಯ ಕಿರೀಟ ಅಂತ ಹೇಳ್ಬೋದಾದದ್ದು ಎರಡನೇ ವ್ಯಾಟಿಕನ್ ಸಮ್ಮೇಳನವನ್ನ ಕರೆದಿದ್ದು. ಖಂಡಿತವಾಗಿ ಪೋಪಾದ 3 ತಿಂಗಳಲ್ಲಿ ಜನವರಿ 25, 1959ರಂದು ಈ ಘೋಷಣೆ ಮಾಡಿದಾಗ ಚರ್ಚ್ನ ಒಳಗೆ ಹಲವರಿಗೆ ಶಾಕ್ ಆಗಿತ್ತು. ಯಾಕಂದ್ರೆ ಸುಮಾರು 100 ವರ್ಷಗಳಿಂದ ಅಂತ ಸಮ್ಮೇಳನ ನಡೆದಿರಲಿಲ್ಲ. ಹೌದು, ಬಹಳ ಜನ ಬದಲಾವಣೆಗೆ ಸಿದ್ಧರಿರ್ನಿಲ್ಲ. ಆಗಲೇ ಪೋಪ್ ಜಾನ್ ಆ ಮಾತು ಹೇಳಿದ್ದು, ಚರ್ಚಿನ ಕಿಟಕಿಗಳನ್ನು ತೆರೆಯೋಣ, ಹೊಸ ಗಾಳಿ ಬರಲಿ ಅಂತ. ಅಪಶಕುನದ ಪ್ರವಾದಿಗಳು ಅಂತ ಅವರು ಟೀಕಿಸಿದ್ದು ಇದೇ ಸಂದರ್ಭದಲ್ಲ? ಹೌದು, ಯಾವಾಗ್ಲೂ ಕೆಟ್ಟದ್ದನ್ನೇ ನೋಡೋ ಬದಲು ಸಕಾರಾತ್ಮಕವಾಗಿ ಯೋಚಿಸ್ಬೇಕು ಅಂತ ಅವರ ಆಶಯವಾಗಿತ್ತು. ಸಮ್ಮೇಳನದ ಉದ್ದೇಶ ಏನು ಅಂತ ಅವರು ಸ್ಪಷ್ಟಪಡಿಸಿದ್ರು. ಕಠೋರತೆಯ ಬದಲು ಕರುಣೆಯ ಔಷಧಿಯನ್ನು ಬಳಸಬೇಕು ಅಂದ್ರು. ಹೌದು, ಅಂದ್ರೆ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸೋದಷ್ಟೇ ಅಲ್ಲ, ಕರುಣೆ, ಅರ್ಥ ಮಾಡ್ಕೊಳ್ಳುವಿಕೆ ಮುಖ್ಯ ಅಂತ. ಬದಲಾದ ಕಾಲಕ್ಕೆ ತಕ್ಕಂತೆ ದೇವರ ಸಂದೇಶವನ್ನ ಹೊಸ ರೀತಿಯಲ್ಲಿ ಹೇಳ್ಬೇಕು. ಕಾಲದ ಚಿಹ್ನೆಗಳನ್ನ, ಅಂದ್ರೆ ಪ್ರಸ್ತುತ ಜಗತ್ತಿನ ಸವಾಲುಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರು. ಇದು ನಿಜಕ್ಕೂ ಒಂದು ಕ್ರಾಂತಿಕಾರಿ ಹೆಜ್ಜೆ ಅಲ್ವಾ? ಶತಮಾನಗಳಷ್ಟು ಹಳೆಯ ಸಂಸ್ಥೆಯೊಂದು ತನ್ನ ಬಾಗಿಲುಗಳನ್ನ ತೆರೆದು ಹೊರಗಿನ ಪ್ರಪಂಚದ ಜೊತೆ ಮಾತಾಡಕ್ ಸಿದ್ಧವಾಗಿದ್ದು. ಖಂಡಿತ. ಆಧುನಿಕ ಜಗತ್ತಿನ ಜೊತೆ ಚರ್ಚ್ ಹೇಗೆ ಸಂವಾದ ನಡೆಸಬೇಕು ಅನ್ನೋದಕ್ಕೆ ಇದು ದಾರಿ ಮಾಡಿಕೊಡ್ತು. ದುರದೃಷ್ಟ ಅಂದ್ರೆ ಸಮ್ಮೇಳನ ಪೂರ್ತಿ ಆಗೋಕ್ ಮೊದಲೇ ಅವರು ತೀರ್ಕೊಂಡ್ರು. ಜೂನ್ 3, 1963. ಹೌದು, ಆದರೆ ಅವರು ಹಾಕಿದ ಅಡಿಪಾಯ ಅಷ್ಟು ಗಟ್ಟಿಯಾಗಿತ್ತು. ಅವರ ಧೈರ್ಯ, ಅವರ ದೂರದೃಷ್ಟಿ ಚರ್ಚಿನಲ್ಲಿ ಒಂದು ಹೊಸ ಯುಗವನ್ನೇ ಶುರು ಮಾಡಿತು. ಅವರು ತೆರೆದ ಆ ಕಿಟಕಿಗಳು ಮತ್ತೆ ಮುಚ್ಚಲೇ ಇಲ್ಲ ಅಂತಾರೆ. ವ್ಯಾಟಿಕನ್ II ಪರಿಣಾಮಗಳು ಇವತ್ತಿಗೂ ಚರ್ಚೆಯಲ್ಲಿದೆ. ಬದಲಾವಣೆಗಳು ನಡೀತಾನೇ ಇವೆ. ಹೌದು, ಪೂಜಾ ವಿಧಾನದಲ್ಲಿ ಬದಲಾವಣೆ, ಬೇರೆ ಧರ್ಮಗಳ ಜೊತೆಗಿನ ಸಂಬಂಧ ಸುಧಾರಣೆ, ಸಾಮಾನ್ಯ ಜನರ ಪಾತ್ರ ಹೆಚ್ಚಾಗಿದ್ದು, ಹೀಗೆ ಹಲವಾರು ವಿಷಯಗಳಲ್ಲಿ ಅದರ ಪ್ರಭಾವ ಇದೆ. ಅವರ ಈ ದೊಡ್ಡ ಕೊಡುಗೆಯನ್ನು ಚರ್ಚ್ ಗುರುತಿಸಿದೆ. 2000ನೇ ಇಸ್ವಿಯಲ್ಲಿ ಪೋಪ್ ಜಾನ್ ಪಾಲ್ II ಅವರು ಇವರನ್ನ ಧನ್ಯರು, ಬ್ಲೆಸ್ಡ್ ಅಂತ ಘೋಷಿಸಿದ್ರು. ಹೌದು, ಬ್ಯಾಟಿಫಿಕೇಶನ್ ಆಯಿತು. ಆಮೇಲೆ 2014ರಲ್ಲಿ ಪೋಪ್ ಫ್ರಾನ್ಸಿಸ್ ಅವರು ಪೋಪ್ ಜಾನ್ ಪಾಲ್ II ಅವರ ಜೊತೆಯಲ್ಲೇ ಇವರನ್ನ ಸಂತರು ಅಂತ ಘೋಷಣೆ ಮಾಡಿದ್ರು. ಕ್ಯಾನೊನೈಸೇಷನ್. ಹೌದು, ಇಬ್ಬರು ಮಹಾನ್ ಪೋಪ್ಗಳನ್ನು ಒಂದೇ ದಿನ ಸಂತ ಪದವಿಗೆ ಏರಿಸಿದ್ದು ಕೂಡ ಒಂದು ವಿಶೇಷ ಸಂದರ್ಭ. ಕೆಲವರು ಇದಕ್ಕೊಂದು ವ್ಯಾಖ್ಯಾನ ಕೊಡ್ತಾರೆ. ಜಾನ್ 23 ಸಮ್ಮೇಳನವನ್ನ ಶುರು ಮಾಡಿದ್ರು, ಜಾನ್ ಪಾಲ್ II ಅದನ್ನ ಪೂರ್ತಿಗೊಳಿಸಿ ಜಗತ್ತಿಗೆ ತಲುಪಿಸಿದ್ರು ಅಂತ. ಅದು ಒಂದು ಅರ್ಥಪೂರ್ಣ ಹೋಲಿಕೆ. ಪೋಪ್ 23ನೇ ಜಾನ್ ಅವರ ನೆನಪು ಅದು ಯಾವತ್ತೂ ಹಸಿರಾಗಿರುತ್ತೆ. ಅವರ ಆ ಸರಳ ಹಿನ್ನೆಲೆ, ದೇವರ ಮೇಲಿನ ಅಚಲ ನಂಬಿಕೆ, ಮಾತುಕತೆಗೆ ಕೊಟ್ಟ ಒತ್ತು, ಜಗತ್ತಿನ ಮೇಲೆ ಬೀರಿದ ಪ್ರಭಾವ. ಹೌದು, ಸೇಂಟ್ ಪೀಟರ್ಸ್ ಬೆಸಿಲಿಕಾದಲ್ಲಿರುವ ಅವರ ಸಮಾಧಿ ಕೂಡ ತುಂಬಾ ಸರಳವಾಗಿದೆ ಅಂತಾರೆ. ಅದು ಎಷ್ಟೋ ಜನರಿಗೆ ಸ್ಫೂರ್ತಿ. ನಿಜ. ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ, ಒಬ್ಬ ಸಾಮಾನ್ಯ ರೈತನ ಮಗನಿಂದ ಪೋಪ್ ಪದವಿಗೇರಿದ ಅವರ ಅದ್ಭುತ ಪಯಣ. ಹೌದು, ಅವರ ರಾಜತಾಂತ್ರಿಕ ಚತುರತೆ, ವಿಶೇಷವಾಗಿ ಆ ಯುದ್ಧದ ಸಮಯದಲ್ಲಿ ಯಹೂದಿಗಳನ್ನು ರಕ್ಷಿಸಿದ ಧೈರ್ಯ, ಅನಿರೀಕ್ಷಿತವಾಗಿ ಪೋಪ್ ಆಗಿ 2ನೇ ವ್ಯಾಟಿಕನ್ ಸಮ್ಮೇಳನದ ಮೂಲಕ ಚರ್ಚ್ನಲ್ಲಿ ಒಂದು ಹೊಸ ದಿಕ್ಕನ್ನೇ ತೋರಿಸಿದ ಅವರ ದೂರದೃಷ್ಟಿ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಆ ಒಳ್ಳೆಯ ಪೋಪ್ ಅನ್ನೋ ಪ್ರೀತಿಯ ಹೆಸರು, ಅವರ ವ್ಯಕ್ತಿತ್ವದ ಸಾರ ಅದು. ಹೌದು, ಅವರ ಜೀವನ ನಿಜಕ್ಕೂ ಎಲ್ಲರಿಗೂ ಒಂದು ಸ್ಫೂರ್ತಿ. ಖಂಡಿತ. ಕೊನೆಯದಾಗಿ ಕೇಳುಗರು ಯೋಚಿಸೋಕೆ ಒಂದು ವಿಷಯ ಬಿಟ್ಟೋಗಣವೆ. ಖಂಡಿತ ಹೇಳಿ. ಪೋಪ್ 23ನೇ ಜಾನ್ ಹೇಳಿದ್ರಲ್ಲ, ಕಿಟಕಿಗಳನ್ನು ತೆರೆಯುವುದು ಮತ್ತು ಕಾಲದ ಚಿಹ್ನೆಗಳಿಗೆ ಹೊಂದಿಕೊಳ್ಳುವುದು ಅಂತ. ಈ ಕಲ್ಪನೆ ಇವತ್ತಿನ ಈ ವೇಗವಾಗಿ ಬದಲಾಗ್ತಿರೋ ಜಗತ್ತಿನಲ್ಲಿ ನಮ್ಗೆ ಹೇಗೆಲ್ಲ ಅನ್ವಯಿಸುತ್ತೆ? ನಮ್ಮ ಸಂಸ್ಥೆಗಳಲ್ಲಿ, ನಮ್ಮ ಸಮಾಜದಲ್ಲಿ, ಯಾಕೆ ನಮ್ಮ ವೈಯಕ್ತಿಕ ಜೀವನದಲ್ಲೇ ಈ ತೆರೆದ ಮನಸ್ಸಿನ ನಿಲುವನ್ನು ಅಳವಡಿಸಿಕೊಂಡ್ರೆ ಇವತ್ತಿನ ಸವಾಲುಗಳನ್ನ ಎದುರಿಸೋಕೆ ಅದ್ರಿಂದ ಏನಾದ್ರೂ ಕಲಿಬಹುದಾ? ಇದು ನಿಜಕ್ಕೂ ಯೋಚಿಸಬೇಕಾದ ಪ್ರಶ್ನೆ. ಅವರ ದೃಷ್ಟಿಕೋನದಿಂದ ಇವತ್ತಿನ ಸಮಸ್ಯೆಗಳನ್ನು ನೋಡಿದ್ರೆ ಹೊಸ ಪರಿಹಾರಗಳು ಸಿಗಬಹುದೇನೋ? ಹೌದು,